ರ್ಯಾಪ್ ಅಂತ ಬರೀ ಕಾನ್ಷಿಯಸ್ ಅಂತ ಅಷ್ಟೇ ಅನ್ಕೊಂಡಿದ್ರು ಜನ. ಬಟ್ ಕಮರ್ಷಿಯಲಿ ನಾವು ಏನಾದರೂ ಮಾಡ್ಬೋದು, ಸಾಧನೆ ಮಾಡ್ಬೋದು ಅಂತ ಈ ಸಾಂಗ್ ಇಂದ ಆಕ್ಚುಲಿ ಗೊತ್ತಾಗೋದು. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಯ್ ಸರ್ ಮತ್ತೆ ಚರಣ್ ರಾಜ್ ಸರ್ಗೆ. ಹೌದು, ರಾಹುಲ್ ಬ್ರೋ ಹೇಳಿದಾಗೆ ಇಷ್ಟು ದಿನ ರ್ಯಾಪ್ ಅಂತ ಅಂದ್ರೆ ಬರೀ ಒಂದು ಕಾನ್ಶಿಯಸ್ ಅಥವಾ ಒಂದು ನೀಶ್ ಕ್ರೌಡ್ ಅಂತ ಏನಿತ್ತು, ಒಂದು ಕೆಲವೊಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅದನ್ನ ಇವಾಗ ಎಲ್ಲರೂ ಕರ್ನಾಟಕದ ದೇಶಾದ್ಯಂತ ಎಲ್ಲರೂ ಕೇಳುವಂತೆ ಆಗಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಬಿಫೋರ್ ಬ್ಯಾಡ್ ಬಾಯ್ಸ್ ಅಂಡ್ ಆಫ್ಟರ್ ಬ್ಯಾಡ್ ಬಾಯ್ಸ್ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಬಿಫೋರ್ ಬ್ಯಾಡ್ ಬಾಯ್ಸ್ ಒಂದು ಕರೆಂಟ್ ಡೇಸ್, ಆಫ್ಟರ್ ಬ್ಯಾಡ್ ಬಾಯ್ಸ್ ಗುಡ್ ಡೇಸ್ ಆಗೋಗಿದೆ ಅಲ್ಲ. ಪ್ರತಿದಿನ ಕೂಡ ಸ್ಪೆಷಲ್ ಅನಿಸ್ತಾ ಇದೆ, ಸಾಕಷ್ಟು ರೆಕಗ್ನಿಷನ್, ಪ್ರೀತಿ ಜಾಸ್ತಿ ಸಿಗ್ತಾ ಇದೆ ಅಲ್ಲ. ಇದು ಹೀಗೆ ಕಂಟಿನ್ಯೂ ಆಗಲಿ, ಮತ್ತಷ್ಟು ಯಶಸ್ಸನ್ನು ಸಿಗಲಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ರಾಹುಲ್ ಜೋ ಅಂಡ್ MC ಬಿಜು. ಥ್ಯಾಂಕ್ ಯು ವೆರಿ ಮಚ್. ಮಚ್ ಲವ್, ನೆಕ್ಸ್ಟ್ ಪ್ರೀತಿ ಗುಡ್ ಧನ್ಯವಾದ. ಚರಣ್ ರಾಜ್ ಸರ್ ಇಬ್ರು ಏನ್ ಹೇಳ್ಬೋದು ಅಂದ್ರೆ ಒಂದು ಕನ್ನಡದ ಮುತ್ತುಗಳು ಅಂತ ಹೇಳ್ಬೋದು. ಈಗ ಪ್ರೆಸೆಂಟ್ ಸಿನಾರಿಯೋಲಿ ಯಾವ ರೇಂಜ್ಗೆ ನಮ್ಗೆ ಕಂಫರ್ಟಬಲ್ ಮಾಡಿಸಿದ್ರು ಅಂತ ಅಂದ್ರೆ ಅವ್ರು ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ ಇಸ್ ಎನಫ್. ಒಂದು ಹಿಟ್ ಟ್ರ್ಯಾಕ್ ಅದಾಗದೆ ಬಂದ್ಬಿಟ್ಟಿದ್ರೆ. ಸೊ ಮಚ್ ಲವ್ ವಿಜಯ್ ಸರ್. ಹಾಗೆ ಹೌದು, ಫಸ್ಟ್ ಅದೇ ಸೈಕ್ ಅನ್ನೋದು ಒಂದು ನಮಗೆ ಚರಣ್ ಸರ್ ಕಾಲ್ ಮಾಡಿ ಒಂದು ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿದ್ರು. ಫಸ್ಟ್ ಇಂಪ್ರೆಷನ್ ಫುಲ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ವರ್ಡ್ ಕೇಳಿದ ತಕ್ಷಣ ಸೈಕ್ ಅನ್ನೋದು ಒಂದು ತಲೆಗೆ ಬಂದ ತಕ್ಷಣ ನಾವು ಫಸ್ಟ್ ಟೈಟ್ಲ್ ಇಟ್ಟಿದ್ರೆ ಸೈಕ್ ಅಂತ ಇಡೋಣ ಅಂತಲೇ ಯೋಚನೆ ಮಾಡಿದ್ವಿ. ಬಟ್ ವಿಜಯ್ ಸರ್ ಬ್ಯಾಡ್ ಬಾಯ್ಸ್ ಇಡೋಣ ಅಂತ ಹೇಳಿದ್ರು. ಸೊ ಸಾಂಗ್ ನಂಗೆ ಗೊತ್ತಿರೋ ಪ್ರಕಾರ ಈ ವರ್ಷದ ಸೆನ್ಸೇಷನಲ್ ಸಾಂಗ್ ಅಂತ 100% ಹೇಳ್ಬೋದು. ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಎಲ್ಲರ ಪ್ರೀತಿಯಿಂದ ಅಂತ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ. ಅದೇ ಇದೇ ಥರ ಪ್ರೀತಿ ತೋರಿಸ್ತಾರೆ, ಕೊಡ್ತಾರೆ. ಥ್ಯಾಂಕ್ ಯು ರಾಹುಲ್ ಅಂಡ್ ಥ್ಯಾಂಕ್ ಯು ಬಿಜು ಒನ್ಸ್ ಅಗೇನ್.